ಪ್ರೊಜೆಕ್ಷನ್ ಅಂತ ಆಲ್ರೆಡಿ ನಿಮಗೆ ನಾನು ಹೇಳಿದ್ದೇನೆ. ವರ್ಟಿಕಲ್ ಪ್ಲೇನ್, ಹಾರಿಜಾಂಟಲ್ ಪ್ಲೇನ್, ಆಕ್ಸಿಯಲ್ ವರ್ಟಿಕಲ್ ಪ್ಲೇನ್, ಎರಡೆರಡು ಪ್ಲೇನ್ ಬರ್ತದೆ ಅಂತ. ಈಗ ನಾನು ಇದಕ್ಕೆ ಡ್ರಾಯಿಂಗ್ ಮಾಡ್ತಾ ಹೋಗ್ತಾ ಇದ್ದೇನೆ, ನೋಡ್ಕೊಳ್ಳಿ. ಇದನ್ನು ಹಾಕಿಟ್ಟಿದ್ದೇನೆ ನಾನು, ಆದರೆ ಹೇಗೆ ಹಾಕಿದೆ ಅಂತ ಹೇಳ್ತೇನೆ. ಫಸ್ಟಿಗೆ ಒಂದು ಲೈನ್ ತಗೊಳ್ಳಿ. ಈಗ ಇನ್ನೊಮ್ಮೆ ಹೇಳ್ಕೊಡೋದು, ಲೈನ್ ತಗೊಂಡು ಸರಿ ಮಿಡ್ಲಿಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಇದಕ್ಕೆ ಸ್ಟ್ರೈಟ್ ಲೈನ್ ಸೆಟ್ ಮಾಡ್ಕೊಳ್ಳಿ. 30 ಡಿಗ್ರಿಯನ್ನು ಮೇಲೆ ಇಟ್ಕೊಳ್ಳಿ. ಈ ಉದ್ದಲ್ಲಂತೆ ತಿರುಗಿಸಿ, ಇದು ಕಟ್ಟಿ ಹಿಡಿಬೇಕು, ತಿರುಗಿಸಬೇಕು. ತಿರುಗಿಸುವಾಗ ನಿಮಗೆ ಇದು 30 ಡಿಗ್ರಿ ಲೈನ್ ಬರ್ತದೆ. ಆಯ್ತಾ? 30 ಡಿಗ್ರಿ ಲೈನ್ ಒಂದು ಅರ್ಥ ಆಯ್ತಲ್ಲ? ಈಗ ನೋಡಿ, ಇದು ನಾನೀಗ ಸೇಮ್ ಸ್ಕೆಚ್ ಎರಡು ಕೂಡ ಆಯ್ತು. ನಿಮಗೆ ಇದು ಹೇಳಿಕೊಟ್ಟದ್ದು ಹೇಗೆ ಮಾಡಿದೆ ಅಂತ. ಫಸ್ಟಿಗೆ ಸ್ಟ್ರೈಟ್ ಲೈನ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಡಿಗ್ರಿ ಲೈನ್ ಮಾರ್ಕ್ ಮಾಡಿಕೊಂಡು, ಆಮೇಲೆ ಇಲ್ಲಿ ನೋಡಿ, ಈ ಸೆಂಟ್ರಿಂದ ಇಲ್ಲಿಗೆ 40 mm ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 40, ಬೇಕಾದ್ರೆ ಇಲ್ಲಿ ಬರ್ದಾಗ್ತೇನೆ, ನಿಮ್ಗೆ ಇಟ್ಕೊಳ್ಳಿ. ಇದು 40, ಇದು 40. ಇಲ್ಲಿಂದ ಇಲ್ಲಿಗೆ 50, ಇಲ್ಲಿಂದ ಇಲ್ಲಿಗೆ 50 ತೆಗೆದುಕೊಳ್ಳಿ. ನಾನೀಗ ಎರಡು ಪ್ಲೇನ್ ಅಂದರೆ ರೆಫರೆನ್ಸ್ ಪ್ಲೇನ್ ಆಗ್ತಾ ಇದ್ದೇನೆ. ಈಗ ನೋಡಿ, ಪುನಃ ಈಗ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಸ್ಕ್ವೇರ್ ಒಂದೇ ಸೆಟ್ಟಿಂಗಲ್ಲಿ ಡ್ರಾಯಿಂಗ್ ಫಿನಿಶ್ ಮಾಡಿ ನೋಡಿ. ನಿಮ್ಮ ಸರ್ಚ್ ಸ್ಕ್ವೇರ್ ರೀಚ್ ಉಂಟು ನೋಡಿ, ನಂದು ರೀಚ್ ಇಲ್ಲ. ಇಲ್ಲಿಂದ 30 ಡಿಗ್ರಿ ಲೈನ್ ತಗೊಳ್ಳಿ. ಸರಿ ನೋಡಿ, 30 ಡಿಗ್ರಿ. ಹಾಗೆ ಈ 50 ಪಾಯಿಂಟ್ ಉಂಟಲ್ಲ, ಇಲ್ಲಿಂದ ಕೂಡ 30 ಡಿಗ್ರಿ ಲೈನ್ ತಗೊಳ್ಳಿ. ಇದನ್ನು ರಿವರ್ಸ್ ಮಾಡಿ, ರಿವರ್ಸ್ ಅಲ್ಲ, ಇಲ್ಲಿಂದ ಕೂಡ ಬರಬೇಕು. ಪುನಃ ಡಿಗ್ರಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಿಂದ 30 ಡಿಗ್ರಿ ಲೈನ್. ನೆಕ್ಸ್ಟ್ ಇಲ್ಲಿಂದ ಒಂದು ಲೈನ್. ಈ 3 ಲೈನ್ ತಗೊಳ್ಳಿ. ನಂತರ ಇಲ್ಲಿಂದ ಇಲ್ಲಿಗೆ 40 ಮಾರ್ಕ್ ಮಾಡಿ. ಇದು 40 ಮಾರ್ಕ್ ಮಾಡಿಟ್ಟಿದ್ದೇನೆ ನಾನು. 40 ಒಂದು ಸಾಕು ಮಾರ್ಕ್ ಮಾಡಿದ್ದು. 40 ಮಾರ್ಕ್ ಮಾಡಿಕೊಂಡು ಈಗ ಸ್ಟ್ರೈಟ್ ಸೆಟ್ ಮಾಡಿ. ಈಗ ಇಲ್ಲಿ ಬನ್ನಿ, ಇಲ್ಲಿಂದ ಡೌನ್ ನಂತರ ಹಾಗೆ ಇಲ್ಲಿ ರಿವರ್ಸ್ ಇಟ್ಕೊಳ್ಳಿ. ಇಲ್ಲಿಂದ ಪುನಃ ಹೀಗೆ ಡೌನ್. ಇದನ್ನೇ ನಿಮಗೆ ಎಕ್ಸ್ಟೆಂಡ್ ಮಾಡುವುದು. ಡಾಟೆಡ್ ಲೈನ್ ಬರ್ತದೆ ಆ್ಯಕ್ಚುಲಿ, ಇಲ್ಲಿಂದ ಇದು ಕಾಣುವುದಿಲ್ಲ ಜಾಗ. ಅಲ್ಲಿಂದ ಎಕ್ಸ್ಟೆಂಡ್ ಮಾಡಿರೋದು ಇಲ್ಲಿಗೆ ಹೋಗಿ ಟಚ್ ಆಗ್ತದೆ ನೋಡಿ, ಇದು ಲೈನ್ ಬರಲ್ಲ. ಹಾಗೆಯೇ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇದೊಂದು ಕೆಳಗೆ ತಗೊಳ್ಳಿ. 40 ಇದು ಡಾಟೆಡ್ ಲೈನ್ ಬರ್ತದೆ, ಇದು ಸ್ಟ್ರೈಟ್ ಆಯಿತಾ. ಇದು ತಿರುಗಿಸಿ 50 ನೀವು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀರಿ. ಈಗ 50 ಕಟ್ ಮಾಡಿ. ಈಗ ಕ್ಲಿಯರ್ ಮಾಡಿ. ಇದು ಲೈನ್ ಇಲ್ಲ, ಇದು ಲೈನ್ ಇಲ್ಲ, ಇದು ಲೈನ್ ಇದೆ ನೋಡಿ. ಇದು ಬೇಕಾದ್ರೆ ಡಾರ್ಕ್ ಮಾಡಿ ತೋರಿಸ್ತೇನೆ. ಹೀಗೆ ಬರ್ತದೆ ಪ್ಲೇನ್. ಮೊನ್ನೆ ಹಾಕಿದ್ದು ನಾವು ಒಂದು ಕ್ವಾಡ್ರೆಂಟ್ ಮಾತ್ರ, ಅಂದರೆ ಈಗ ಇರ್ತದೆ ಆ್ಯಕ್ಚುಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಅದನ್ನು ನಾವು ಟಿಲ್ಟ್ ಮಾಡಿ ಹೀಗೆ ಇಟ್ಟದ್ದು, ಹೀಗೆ ಇಟ್ಟದ್ದು ನೋಡಿ ಕಾಣ್ತದ. ಇದೊಂದು ಫೇಸ್, ಇದೊಂದು ಫೇಸ್, ಇದು ಈಗ ಡಾಟೆಡ್ ಲೈನ್, ಇದು ಡಾಟೆಡ್ ಲೈನ್. ಈಗ ಡೌನ್ ಬಂದು ಹೀಗೆ. ಇದು ಸ್ವಲ್ಪ 10 mm ಜಾಸ್ತಿ ಇಟ್ಟದ್ದು ನಾನು, ಯಾಕಂದರೆ 40 ಅಂತ ಇಟ್ಟು ಅದೆಲ್ಲ ಮೇಲೆ ಬರ್ತದೆ, ನಿಮಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕಾಗಿ ನಾನು ಅದನ್ನು 10 mm ಜಾಸ್ತಿ ಮಾಡ್ತೇನೆ. ನೋಡ್ಕೊಳ್ಳಿ ಡೈಮೆನ್ಷನ್ 40 40 50 50. ಇಲ್ಲಿಂದ ಕೂಡ ಇಲ್ಲಿಗೆ 40, ಇದೆಲ್ಲ 40. ಇದು ಎರಡು ಲೈನ್ ಮಾತ್ರ 50, ಇದು 50, ಇದು 50. ಅರ್ಥ ಆಯ್ತಲ್ಲ? ಇದು ಆಕ್ಚುಲಿ ವರ್ಟಿಕಲ್ ಪ್ಲೇನ್ VP. ಇದು ವರ್ಟಿಕಲ್ ಪ್ಲೇನ್, ಇದು ಹಾರಿಜಾಂಟಲ್ ಪ್ಲೇನ್, ಇದು ಕೂಡ ಹಾರಿಜಾಂಟಲ್ ಪ್ಲೇನ್. ಅಂದರೆ ಎರಡು ರೆಫರೆನ್ಸ್ ಪ್ಲೇನ್ ಅಥವಾ ಪ್ರಿನ್ಸಿಪಾಲ್ ಪ್ಲೇನ್ ಅಂತ ಕರೀತೇವೆ ನಾವು ಇದನ್ನು. ಇದನ್ನು ತೆಗಿತೇನೆ ನಾನು, ಇದು ಬೇಡ, ರಫ್ ಅಲ್ವಾ, ಪ್ಯಾರಲಲ್. ಇದು ಡ್ರಾಯಿಂಗ್ ನೀವು ಮಾಡಬೇಕು. ಇದು ಲೈನ್ ಮಿಸ್ ಆಗಿದೆ. ಇದು ಡ್ರಾಯಿಂಗ್ ಮಾಡಬೇಕು ನೀವು ಬುಕ್ಕಲ್ಲಿ, ನಿಮ್ಮ ಡ್ರಾಯಿಂಗ್ ಬುಕ್ಕಲ್ಲಿ ಮಾಡಲೇಬೇಕಿದು. ಅರ್ಥ ಆಯ್ತಲ್ಲ? ಇದು ವರ್ಟಿಕಲ್ ಪ್ಲೇನ್ ಹೀಗಿರುವಂಥದ್ದು, ಅಡ್ಡ ಹೋಗಿದ್ದು ಹಾರಿಜಾಂಟಲ್ ಪ್ಲೇನ್. ಇದು ಎರಡು ರೆಫರೆನ್ಸ್ ಪ್ಲೇನ್.
ಮೊನ್ನೆ ಕೂಡ ಹೇಳಿದೆ. ಈಗ ಇದು ಫಸ್ಟ್ ಕ್ವಾಡ್ರೆಂಟ್ ನೋಡಿ, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಅರ್ಥ ಇದಲ್ಲ, ಇದು ಫಸ್ಟ್, ಇದು ಥರ್ಡ್, ಇದು ಸೆಕೆಂಡ್ ಮತ್ತು ಇದು ಫೋರ್ತ್. ಇದು ಹಾಕಲಿಲ್ಲ ನಾನು, ಬೇಕಾದ್ರೆ ಹಾಕ್ತೇನೆ. ಇದು ಸೆಕೆಂಡ್, ಇದು ಫೋರ್ತ್. ಆಯ್ತಾ? ಇದು ನಾವು ಯೂಸ್ ಮಾಡುವ ಸಿಸ್ಟಮ್, ಎರಡು ಸಿಸ್ಟಮ್, ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಮೆಥಡ್ ಮತ್ತೊಂದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಮೆಥಡ್. ಸೆಕೆಂಡ್ ಮತ್ತು ಫೋರ್ತ್ ನಾವು ಬಿಟ್ಬಿಡ್ತೀವಿ, ಯಾಕಂದ್ರೆ ಓವರ್ಲ್ಯಾಪ್ ಆಗ್ತದೆ ವ್ಯೂಸ್. ಅದಕ್ಕಾಗಿ ನಾವು ಅದು ಬಿಟ್ಬಿಟ್ಟಿದ್ದಾರೆ. ಸೊ ಈಗ ಆಸ್ ಪರ್ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಇದು ಫಸ್ಟ್ ಆಂಗಲ್, ಇದು ಥರ್ಡ್ ಆಂಗಲ್. ಸರಿ ನೋಡ್ಕೊಳ್ಳಿ. ಈಗ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂದರೆ ಏನು ಅಥವಾ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಂದರೆ ಏನು, ವ್ಯೂಸ್ ಹೇಗೆ ಬರ್ತದೆ. ಮೊನ್ನೆ ನಾವು ನೋಡಿದ್ದೇವೆ, ನೀವು ಖಾಲಿ ಪ್ರೊಜೆಕ್ಷನ್ ಮಾತ್ರ ನೋಡಿದ್ವಿ. ವರ್ಟಿಕಲ್ ಪ್ಲೇನಲ್ಲಿ ಈಗ ಹಾಕಿದ್ದೇವೆ, ವರ್ಟಿಕಲ್ ಪ್ಲೇನ್, ಇದು ಫ್ರಂಟ್ ವ್ಯೂ ಬರ್ತದೆ. ಒರಿಜಾಂಟಲ್ ಪ್ಲೇನಲ್ಲಿ ಇಲ್ಲಿ ಪ್ಲಾನ್ ಬರ್ತದೆ. ಇದು ಈಚೆ ಎರಡು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ AVP, ಇದು ಕೂಡ AVP ಹಾಕಿದ್ದು. ನೀವು ಇಲ್ಲಿ ಬರೋದು ಸೈಡ್ ವ್ಯೂ, ಜಸ್ಟ್ ಸೈಡ್ ವ್ಯೂ ಮಾತ್ರ ಹೇಳಿದ್ದು ನಾನು. ಇದು ಒರಿಜಾಂಟಲ್ ಪ್ಲೇನ್, ಇಲ್ಲಿ ಬರೋದು ಬಾಟಮ್ ವ್ಯೂ, ಇಲ್ಲಿ ಬರೋದು ವರ್ಟಿಕಲ್ ಪ್ಲೇನ್, ಇದು ರಿಯರ್ ವ್ಯೂ. ಹೀಗೆ ಸ್ಕಿಮ್ಯಾಟಿಕ್ ಡ್ರಾಯಿಂಗ್ ಇತ್ತು, ಮೊನ್ನೆ ನಿಮಗೆ ಹಾಕಲಿಕ್ಕೆ ಹೇಳಿದೆ ನಾನು, ಡ್ರಾಯಿಂಗ್ ಬುಕ್ಕಲ್ಲಿ ಹಾಕಿ ಅಂತ. ಈಗ ಇಲ್ಲಿ ಬನ್ನಿ. ಈಗ ನಾವು ಫಸ್ಟ್ ಆ್ಯಂಗಲ್ ಮತ್ತು ಥರ್ಡ್ ಆ್ಯಂಗಲ್ ಅಂದರೆ ಏನು. ಈಗ ನೋಡಿ, ಈಗ ಬ್ಲಾಕ್ ಅನ್ನು ನಾನು ಚೇಂಜ್ ಮಾಡ್ತೇನೆ. ಅದೇ ಬ್ಲಾಕ್ ಬೇಡ ನೋಡಿ, ಈ ಬ್ಲಾಕ್ ತಗೊಳ್ತೇನೆ ನೋಡಿ, ಈ ಥರ ಎಲ್ ಶೇಪಲ್ಲಿ. ಅಂದರೆ ನಾವು ಜಸ್ಟ್ ಫಸ್ಟ್ ಆ್ಯಂಗಲ್ ಮಾತ್ರ ತಗೊಳ್ಳೋದು, ಥರ್ಡ್ ಆ್ಯಂಗಲ್ ತಗೊಳ್ಳೋದಿಲ್ಲ. ಅಂದರೆ ಫಸ್ಟ್ ಆ್ಯಂಗಲ್ ರಿಸರ್ವ್ ಹೇಗಿರ್ತದೆ ನೋಡಿ, ಹೀಗಿದೆ ಫಸ್ಟ್ ಕ್ವಾಡ್ರೆಂಟ್, ಹೀಗಿದೆ ನೋಡಿ, ಹೀಗಿದೆ ಫಸ್ಟ್ ಕ್ವಾಡ್ರೆಂಟ್. ಸರಿಯಾ? ಅರ್ಥ ಆಗ್ತದಲ್ಲ? ಈಗ ಇಷ್ಟು ಮಾತ್ರ ತಗೊಂಡದ್ದು ನಾನು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್. ಅಂದರೆ ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಫಸ್ಟ್ ಕ್ವಾಡ್ರೆಂಟ್. ಜಾಬ್ ಇಲ್ಲಿ ಉಂಟು ನಿಮ್ಮದು. ಇದು ಬೇಕಾದ್ರೆ ತೆಗೆಯುವ, ಇಲ್ಲ ಪೀಸ್ ಕಟ್ ಮಾಡಿದ್ದು ಹೀಗಿದೆ. ಈಗ ಇಟ್ಟಿದ್ದೀನಿ ಜಾಬನ್ನು ಫಸ್ಟ್ ಕ್ವಾಡ್ರೆಂಟ್. ಇಲ್ಲಿ ಸರಿ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಮೆಥಡಲ್ಲಿ ಇದು ವರ್ಟಿಕಲ್ ಪ್ಲೇನ್, ಇದು ಒರಿಜಾಂಟಲ್ ಪ್ಲೇನ್. ಸರಿಯಲ್ವಾ? ವರ್ಟಿಕಲ್ ಪ್ಲೇನ್ ಮತ್ತು ಒರಿಜಾಂಟಲ್ ಪ್ಲೇನ್ ಇದು ಹಾಕಬೇಕು ನೀವು. ಇದಕ್ಕೆ ನಾನು ಮುಖ್ಯಕ್ಕೆ ಹೋಗಬೇಕು, ಬೇರೆ ಸಪರೇಟ್ ಡ್ರಾಯಿಂಗ್ ಮಾಡಿದ್ದೇನೆ ನಾನು ಆಚೆ. ಇದು ವರ್ಟಿಕಲ್ ಪ್ಲೇನ್, ಇದು ಒರಿಜಾಂಟಲ್ ಪ್ಲೇನ್. In a first angle projection method, the job will be situated in the first quadrant. Is first level doorway. Job will be situated in the first quadrant. First quadrant ಅಲ್ಲಿ ಸಿಚುವೇಟ್ ಆಗುವಾಗ ನೋಡಿ, ಜಾಬ್ ಇರುವಾಗ ಈಗ ಇಟ್ಕೊಳ್ಳುವಾಗ ನೀವು ಸರಿ ಅಬ್ಸರ್ವ್ ಮಾಡಿ. ಅಬ್ಸರ್ವರ್ ನಾವು ಇಲ್ಲಿದ್ದೇವೆ, ಈಗ ಇದು ಅಬ್ಸರ್ವರ್ ಆಯ್ತಾ, ನಾವು ನೋಡ್ತಾ ಇದ್ದೇವೆ. ಇದು ಕಾಂಪೊನೆಂಟ್ ಆಫ್ ಜಾಬ್, ಇದು ಪ್ಲೇನ್. ನಿಮಗೆ ಗೊತ್ತುಂಟು, ವರ್ಟಿಕಲ್ ಪ್ಲೇನ್ ಅಲ್ಲಿ ಆಕ್ಚುಲಿ ಫ್ರಂಟ್ ವ್ಯೂ ಬರೋದು ಫಿಕ್ಸ್ಡ್ ಒನ್. ಸೊ ಈಗ ನೋಡುವಾಗ ನಮ್ಮ ರೇಸ್ ಆಫ್ ಸೈಟ್ ಇಲ್ಲಿ ಆಗ್ತದೆ, ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಪ್ರೊಜೆಕ್ಟರ್ ಮುಂದೆ ಹೋಗ್ತದೆ, ಅದು ಫಾರ್ಮೇಟ್ ಆಗಿ ವರ್ಟಿಕಲ್ ಪ್ಲೇನ್ ಅಲ್ಲಿ ಹೋಗಿ ಪ್ರೊಜೆಕ್ಷನ್ ಬೀಳ್ತದೆ ಅಲ್ವಾ. ವರ್ಟಿಕಲ್ ಪ್ಲೇನ್ ಅಲ್ಲಿ ಪ್ರೊಜೆಕ್ಷನ್ ಯಾವುದು? ಯಾವ ಪ್ರೊಜೆಕ್ಷನ್? ವರ್ಟಿಕಲ್ ಪ್ರೊಜೆಕ್ಷನ್ ಎಲಿವೇಷನ್ ಅಥವಾ ಫ್ರಂಟ್ ವ್ಯೂ, ಅಂದ್ರೆ ಫ್ರಂಟ್ ಸರ್ಫೇಸ್ ಆಫ್ ದ ಜಾಬ್ ಅಲ್ಲಿ ಹೋಗಿ ಇಲ್ಲಿ ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಲ್ಲಿ ವರ್ಟಿಕಲ್ ಪ್ಲೇನ್ ಮೇಲೆ ಬರ್ತದೆ, ಒರಿಜಾಂಟಲ್ ಪ್ಲೇನ್ ಕೆಳಗೆ ಬರ್ತದೆ. ಇದು ಮುಖ್ಯ. ಅಂದ್ರೆ ನೀವೀಗ ವ್ಯೂ ಮಾಡುವಾಗ ನಿಮ್ಮ ವ್ಯೂ ಆಕ್ಚುಲಿ ಜಾಬ್ ಇದು ಹಿಂದೆ ಹೋಗಿ ಬೀಳ್ತದೆ. ಇದು ಇನ್ನೊಂದು ಪಾಯಿಂಟ್, ಜಾಬ್ ಇದು ಹಿಂದೆ ಹೋಗಿ ಬೀಳ್ತದೆ. ಹಾಗೆ ನೀವು ಮೇಲೆ ವ್ಯೂ ಮಾಡುವಾಗ ಟಾಪ್ ಪೋರ್ಷನ್ ಇಲ್ಲಿಂದ ವ್ಯೂ ಮಾಡುವಾಗ ನಿಮ್ಮ ರೇಸ್ ಆಫ್ ಸೈಟ್ ಕ್ಲಿಕ್ ಆಗ್ತದೆ, ಅದು ಕೆಳಗೆ ಸೀದಾ ಬರ್ತದೆ, ಈ ಪ್ಲೇನ್ ಅಲ್ಲಿ ಹೋಗಿ ನಿಮ್ಮ ವ್ಯೂ ಬೀಳ್ತದೆ. ಅದು ಅರ್ಥ ಏನಾಯ್ತು ಈಗ ಅಂತ ಹೇಳಿದ್ರೆ, ಇಲ್ಲಿ ಫ್ರಂಟ್ ವ್ಯೂ ಮೇಲೆ ಬಂತು, ಅಲ್ಲಿ ನೋಡ್ಕೊಳ್ಳಿ, ಟಾಪ್ ವ್ಯೂ ಬಂತು, ಈಗ ಕೆಳಗಡೆ ಬಂತು. ಇದು ಟಾಪ್ ವ್ಯೂ, ಇದು ಫ್ರಂಟ್ ವ್ಯೂ. ಅಂದ್ರೆ ಎಲಿವೇಶನ್ ಮೇಲೆ ಹೋಯ್ತು, ಟಾಪ್ ವ್ಯೂ ಕೆಳಗಡೆ ಬಂತು. ಇದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಸರಿ ನಾವು ಇಟ್ಕೊಳ್ಳಿ. ಅಂದ್ರೆ ಅದರ ರಿವರ್ಸ್ ಅಪೋಸಿಟ್ ಸೈಡ್ ಅಲ್ಲಿ ಹೋಗಿ ಅದರ ವ್ಯೂ ಬೀಳ್ತದೆ ನೋಡಿ. ಮೇಲಿಂದ ನೋಡಿದ್ದು ಕೆಳಗೆ ಹೋಗಿ ಬಿದ್ದಿದೆ, ಫ್ರಂಟ್ ಇಂದ ನೋಡಿದ್ದು ಹಿಂದೆ ಹೋಗಿ ಬಿದ್ದಿದೆ. ಅರ್ಥ ಆಯ್ತಾ? ಈಗ ನಮಗೆ ಗೊತ್ತುಂಟು ಆಲ್ರೆಡಿ
ಎರಡು ವ್ಯೂವಿಂದ ನಮಗೆ ಸಫಿಷಿಯಂಟ್ ಡೈಮೆನ್ಷನ್ ಅಥವಾ ಇನ್ಫಾರ್ಮೇಶನ್ ಸಪ್ಲೈ ಮಾಡಲಿಕ್ಕೆ ಆಗುದಿಲ್ಲ ಡ್ರಾಯಿಂಗ್. ಅಂತ ಕೇಸಲ್ಲಿ ನಮಗೆ ಸೈಡ್ ವ್ಯೂದ ಅಗತ್ಯ ಉಂಟು. ಸೊ ಸೈಡ್ ವ್ಯೂ ಅನ್ನು ಡ್ರಾ ಮಾಡುವಾಗ ನಾವೇನು ಮಾಡಬೇಕು, ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಹೇಗೆ ಮಾಡಿ ಮೊನ್ನೆ ಫಿಕ್ಸ್ ಮಾಡಿದ್ರಲ್ಲ ಸೇಮ್ ಅದೇ ಹೀಗೆ, ಒಂದು ಇಲ್ಲಿ ಇನ್ನೊಂದು ಇಲ್ಲಿ. ಅವಾಗ ಇಲ್ಲಿ ಬರುವಂತಹ ಪ್ಲೇನ್ ಆಕ್ಚುಲಿ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್, ಇದು ಕೂಡ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್. ಈಗ ನಿಮಗೆ ಪರ್ಟಿಕ್ಯುಲರ್ ಸೈಡ್ ಸಿಗ್ತದೆ, ಯಾವ ಸೈಡ್ ಎಲ್ಲಿ ಹೋಗ್ತದೆ ಅಂತ. ಈಗ ನೋಡಿ, ಇದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್, ಈಗ ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು ರೈಟ್ ಹ್ಯಾಂಡ್ ಸೈಡ್. RHS ಅಂತ ಆಗಿದೆ ನಾನು, ಇದು LHS ಅಂತ ಆಗಿದೆ. ಈಗ ಲೆಫ್ಟ್ ಸೈಡ್ ಅಲ್ಲಿ ವ್ಯೂ ಮಾಡುವಾಗ ಸರಿ ನೋಡ್ಕೊಳ್ಳಿ. ಈಗ ಲೆಫ್ಟ್ ಸೈಡ್ ಅಲ್ಲಿ ಈಗ ವ್ಯೂ ಮಾಡುವಾಗ ಹೀಗಿದ್ದೀರಿ ಈಗ ಜಾಬ್ ಹೀಗೆ ಉಂಟು, ನಾನು ಈಗ ವ್ಯೂ ಮಾಡ್ತಿದ್ದೆ ನೋಡಿ. ಈಗ ವ್ಯೂ ಮಾಡುವಾಗ ನೀವು ನೋಡುವಾಗ ಏನಾಗ್ತದೆ, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋಗಿ ಆ ಪ್ಲೇನ್ ಅಂದರೆ ರೂಲ್ಸ್ ಸೇಮ್, ರೆಫರೆನ್ಸ್ ಪ್ಲೇನ್ ಹೀಗೆ ಹಾಕಿದ್ದೀವಿ, ಹೀಗೆ ನೋಡಿ ಅದು ಹಿಂದೆ ಹಾಕಿದ್ದೀವಿ, ಮೇಲೆ ನೋಡಿ ಕೆಳಗೆ ಹಾಕಿದ್ದೀವಿ, ಅದು ಅದೇ ರೂಲ್ಸ್ ಇರಬೇಕು. ರೂಲ್ಸ್ ಚೇಂಜ್ ಆಗಲಿಕ್ಕಿಲ್ಲ, ಅರ್ಥ ಆಯ್ತಲ್ಲ? ರೂಲ್ಸ್ ಚೇಂಜ್ ಆಗಲಿಕ್ಕಿಲ್ಲ. ಹಾಗೆ ಇಲ್ಲಿ ಕೊಡಿ, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ ಮಾಡುವಾಗ ಅದು ಹೋಗಿ ನಿಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ಬೀಳ್ತದೆ ನೋಡಿ. ಈ ಆಕ್ಸಿಲರಿ ಪ್ಲೇನ್ ಅಲ್ಲಿ ಇದು ಬೀಳ್ತದೆ, ಈ ತರ ಬೀಳ್ತದೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಗ ರೈಟ್ ಹ್ಯಾಂಡ್ ಸೈಡ್ಗೆ ಹೋಯ್ತು. ಹಾಗೆ ನೀವು ಈಚೆ ಬನ್ನಿ, ಈ ಜಾಬ್ ಉಂಟು, ಈಚೆಯಿಂದ ವ್ಯೂ ಮಾಡಿ, ಇದು ನಿಮ್ಮ ರೈಟ್ ಹ್ಯಾಂಡ್ ಸೈಡ್. ಇಲ್ಲಿಂದ ವ್ಯೂ ಮಾಡುವಾಗ ನೋಡಿ ಸೈಡ್ ಹೇಗೆ ಉಂಟು, ಜಸ್ಟ್ ನಿಮ್ಗೆ ಕಾಣುದು ರೆಕ್ಟ್ಯಾಂಗಲ್ ಮಾತ್ರ. ಸೊ ಇಲ್ಲಿ ನಿಮ್ಮ ಈ ಇದರಲ್ಲಿ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಲ್ಲಿ ರೆಕ್ಟ್ಯಾಂಗಲ್ ಮಾತ್ರ ಕಾಣುತ್ತದೆ. ಆದರೆ ಇಲ್ಲಿ ಒಂದು ಸ್ಟೆಪ್ ಉಂಟು ನೋಡಿ, ಇದು ನಿಮಗೆ ಕಾಣ್ತದ? ಇಲ್ಲ, ಇದು ಇನ್ವಿಸಿಬಲ್, ವಿಸಿಬಲ್ ಆಗಲಿಲ್ಲ, ಹಿಡನ್ ಡಿಟೇಲ್ ಅದು. ಸೊ ಏನಾಗ್ತದೆ, ಆಚೆ ನೋಡುವಾಗ ಈ ಪೋರ್ಷನ್ ಕಾಣುವುದಿಲ್ಲ, ಇದನ್ನು ನಾವು ಡಾಟೆಡ್ ಲೈನ್ ಅಲ್ಲಿ ತೋರಿಸ್ಬೇಕು. ಸೊ ಇನ್ವಿಸಿಬಲ್ ಫೀಚರ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ಹಿಡನ್ ಲೈನ್. ಅರ್ಥ ಇದೆಲ್ಲ? ಹಾಗೆ ಬನ್ನಿ ಈಗ ಇದು ಯಾವ ಸೈಡ್ ಆಗಿದ್ರೆ ರೈಟ್ ಹ್ಯಾಂಡ್ ಸೈಡ್ ವ್ಯೂ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ. ಅರ್ಥ ಆಯ್ತಲ್ಲ? ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಹೋಯ್ತು, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಯ್ತು. ಅಂದ್ರೆ ಇಲ್ಲಿಂದ ವ್ಯೂ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿಗೆ ಬಂದಿದೆ, ಇಲ್ಲಿ ಹೋಗಿ ಬಿದ್ದಿದೆ. ಇಲ್ಲಿಂದ ವ್ಯೂ ಮಾಡಿದ ರೈಟ್ ಹ್ಯಾಂಡ್ ಸೈಡ್ ನಿಮ್ಮ ಲೆಫ್ಟ್ ಸೈಡ್ಗೆ ಬಂದು ಬಿದ್ದಿದೆ. ಆವಾಗ ಇಲ್ಲಿ ಇದು ಕಾಣುವುದಿಲ್ಲ, ಅದು ನಿಮಗೆ ಡಾಟೆಡ್ ಲೈನ್ ಆಗ್ತದೆ. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ, ಇದು ರೈಟ್ ಹ್ಯಾಂಡ್ ಸೈಡ್ ವ್ಯೂ. ಅರ್ಥ ಇದೆಲ್ಲ? ಇದು ಟಾಪ್ ವ್ಯೂ, ಇದು ಫ್ರಂಟ್ ವ್ಯೂ. ಈಗ ಇನ್ನು ಎರಡು ವ್ಯೂ ಇದೆ, ಅಂದ್ರೆ ಎರಡು ವ್ಯೂ ಆಗಲಿಕ್ಕೆ ಸಿಗ್ತದೆ. ಯಾವುದೆಲ್ಲ ನೋಡಿ, ಈ ಲೈನ್ ಅನ್ನು ಕ್ಲೋಸ್ ಮಾಡಿ ಪುನಃ ಬಾಕ್ಸ್ ಕ್ಲೋಸ್ ಮಾಡುವಾಗ ನಿಮಗೆ ಮೇಲಿನೊಂದು ಪ್ಲೇನ್ ಸಿಗ್ತದೆ, ಎದುರುಗಡೆ ಇನ್ನೊಂದು ಪ್ಲೇನ್ ಸಿಗ್ತದೆ. ಮೇಲಿನ ಪ್ಲೇನ್ಗೆ ನಾವು ಒರಿಜಾಂಟಲ್ ಪ್ಲೇನ್ ಅಂತ ಕರೀತೇವೆ, ಎದುರುಗಡೆ ಸಿಗುವಂತಹ ಪ್ಲೇನ್ ವರ್ಟಿಕಲ್ ಪ್ಲೇನ್. ದಟ್ ಮೀನ್ಸ್ ಎರಡು ವರ್ಟಿಕಲ್ ಪ್ಲೇನ್, ಎರಡು ಒರಿಜಾಂಟಲ್ ಪ್ಲೇನ್, ಎರಡು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್. ಟೋಟಲ್ 6 ಪ್ಲೇನ್ ಇಲ್ಲಿ ವರ್ಕ್ ಆಗ್ತದೆ. ಅರ್ಥ ಆಯ್ತಲ್ಲ? ಈಗ ನೋಡಿ, ಇಟ್ಟಿದ್ದೇವೆ, ನಮಗೀಗ ಫ್ರಂಟ್ ಆಯಿತು, ಟಾಪ್ ಆಯಿತು, ಎರಡು ಸೈಡ್ ಆಯಿತು, 4 ಆಯಿತು. ಈಗ ಬಾಟಮ್, ಇಲ್ಲಿಂದ ಬನ್ನಿ, ಇಲ್ಲಿ ನೀವು ವ್ಯೂ ಮಾಡಬೇಕಾಗ್ತದೆ. ಇಲ್ಲಿಂದ ವ್ಯೂ ಮಾಡುವಾಗ ಇಲ್ಲಿ ವ್ಯೂ ನೋಡಿ ಕಾಣುವುದು ಜಸ್ಟ್ ರೆಕ್ಟ್ಯಾಂಗಲ್ ಮಾತ್ರ, ಇಲ್ಲಿ ಕೂಡ ಸರಿ ನೋಡ್ಕೊಳ್ಳಿ. ಹಾಗೆ ಕಾಣುವಾಗ ಇದು ಒರಿಜಾಂಟಲ್ ಪ್ಲೇನ್ ಅಲ್ಲಿ ಹೋಗಿ ಬೀಳ್ತದೆ, ಅಪೋಸಿಟ್ ಅಲ್ವಾ? ಮೇಲೆ ಕಾಣುವುದು ರೆಕ್ಟ್ಯಾಂಗಲ್. ಆದರೆ ಇಲ್ಲಿ ಸ್ಟೆಪ್ ಉಂಟು ನೋಡಿ, ಇದು ಕಾಣ್ತದ? ಇಲ್ಲ. ಸೊ ಇನ್ವಿಸಿಬಲ್. ಸೊ ಇಲ್ಲಿ ಡಾಟೆಡ್ ಲೈನ್ ಬರ್ತದೆ. ಇದು ಯಾವುದು ಆಕ್ಚುಲಿ ಬಾಟಮ್, ಇಲ್ಲಿ ಬರ್ತದೆ ನೋಡಿ ಮೇಲೆ, ಇದು ಇಲ್ಲಿ ಕಾಣುವುದಿಲ್ಲ, ಇದು ಸ್ಟೆಪ್, ಇದು ಬಾಟಮ್ ವ್ಯೂ. ಇನ್ನೊಂದು ಯಾವುದು ಲಾಸ್ಟ್ ಒನ್ ರಿಯರ್. ಅಂದರೆ ನೀವು ಈಗ ಇಟ್ಟಿದ್ದೀರಿ, ಇಲ್ಲಿಂದ ಡೈರೆಕ್ಟ್ ಇಮ್ಯಾಜಿನ್ ಹೋಗ್ಲಿಕ್ಕೆ ಆಗಲ್ಲ, ಬೋರ್ಡ್ ಉಂಟು, ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಅಲ್ಲಿದ್ದೇನೆ, ಈಗ ಇದು ನೋಡ್ತಾ ಇದ್ದೆ ನೋಡಿ, ಹೀಗೆ ಕಾಂತ ಈ ಗ್ರೀನ್ ಕಲರ್ ಅಂತಲ್ಲ. ಈಗ ನೋಡುವಾಗ ನಾನೀಗ ನೋಡ್ತಾ ಇದ್ದೇನೆ. ಸೊ ಇಲ್ಲಿ ನನ್ನ ದೊಡ್ಡ ಸೈಡ್ ನನ್ನ ಲೆಫ್ಟಿಗೆ ಉಂಟು, ರೈಟಿಗೆ ಸ್ಟೆಪ್ ಉಂಟು ನೋಡಿ, ಅರ್ಥ ಆಯ್ತಲ್ಲ? ಸೊ ಆವಾಗ ಇರ್ತದೆ ರಿಯರ್ ವ್ಯೂ ನೋಡಿ, ಇಲ್ಲಿ ನೋಡುವಾಗ ಹೀಗೆ ಬೀಳ್ತದೆ, ಹೀಗೆ ಬೀಳ್ತದೆ, ಸೇಮ್ ಆಗಿ ಬೀಳ್ತದೆ. ಆದರೆ ಬಾಕ್ಸ್ ಓಪನ್ ಮಾಡುವಾಗ, ಈಗ ಓಪನ್ ಮಾಡುವಾಗ ಅದು ಉಲ್ಟಾ ಆಗ್ತದೆ. ನಾನು ಜಾಗ್ರತೆ ಮಾಡಬೇಕು ರಿಯರ್ನಲ್ಲಿ. ಈಗ ನೋಡಿ, ಇದನ್ನು ನಾನು ಓಪನ್ ಮಾಡ್ತೇನೆ. ಈಗ ಓಪನ್ ಮಾಡುವಾಗ ಎಲ್ಲ ಹತ್ತಿರ ಆಯ್ತಲ್ಲ, ಇದನ್ನು ಸ್ವಲ್ಪ ಕೆಳಗೆ ಹಾಕ್ತೇನೆ, ಕೊಂಡೋಗಿ ಇಲ್ಲಿ ಹಾಕ್ತೇನೆ. ಇದು ಫ್ರಂಟ್,
ಫ್ರಂಟ್ ವ್ಯೂ, ಇದು ಟಾಪ್, ಇದು ಬಾಟಮ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ, ರೈಟ್ ಹ್ಯಾಂಡ್ ಸೈಡ್ ವ್ಯೂ, ಇದು ರಿಯರ್ ವ್ಯೂ. ರಿಯರ್ ವ್ಯೂ ನಾನು ತೋರಿಸಿದೆ ಹೇಗೆ ಅದು ಗೊತ್ತಾಗ್ಬಿಡ್ತದೆ ಅಂತ. ಈಗ ಇದು ಓಪನ್ ಮಾಡ್ತೇನೆ. ಈಗ ಇಲ್ಲಿ ಬಂತು ಒಂದು ಪ್ಲೇನ್, ಇದು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್. ಇಲ್ಲಿ ಯಾವ ವ್ಯೂ ಇತ್ತು? ರೈಟ್ ಹ್ಯಾಂಡ್ ಸೈಡ್ ವ್ಯೂ. ಸರಿ ನೋಡ್ಕೊಳ್ಳಿ, ರೈಟ್ ಹ್ಯಾಂಡ್ ಸೈಡ್ ವ್ಯೂ ಇತ್ತು. ಇದು ಡಾಟೆಡ್ ಲೈನ್ ನೋಡಿ. ವರ್ಟಿಕಲ್ ಪ್ಲೇನ್ ಫಿಕ್ಸ್, ಅದು ಮುಟ್ಲಿಕ್ಕಿಲ್ಲ, ಫ್ರಂಟ್ ವ್ಯೂ ಮುಟ್ಲಿಕ್ಕಿಲ್ಲ, ಅದು ರೊಟೇಟ್ ಆಗಲ್ಲ, ಅದನ್ನು ಮುಟ್ಬಾರ್ದು. ಒಂದು 5 ಮಾತ್ರ ರೊಟೇಟ್ ಆಗ್ತದೆ ಫ್ರಂಟ್ ವ್ಯೂ. ಅಂದರೆ ವರ್ಟಿಕಲ್ ಪ್ಲೇನ್ ಇದೆ ಫಿಕ್ಸ್ಡ್ ಒನ್, ಗೊತ್ತಾಯ್ತಲ್ಲ. ಈಗ ಇದು ಇಲ್ಲಿ ಬಂತು. ಹಾಗೆಯೇ ಕೆಳಗೆ ಹೋಗ್ತದೆ ನೋಡಿ, ಕೆಳಗೆ ಇದು ಆಕ್ಚುಲಿ ಒರಿಜಾಂಟಲ್ ಪ್ಲೇನ್. ಇದು ಒರಿಜಾಂಟಲ್ ಪ್ಲೇನ್. ಇಲ್ಲಿ ಯಾವ ವ್ಯೂ ಇತ್ತು? ಟಾಪ್ ವ್ಯೂ ಇತ್ತು. ಹೀಗೆ ಫ್ರಂಟ್ ವ್ಯೂ ಕೆಳಗಡೆ ಒಂದು ಟಾಪ್ ವ್ಯೂ. ಈಗ ಇದನ್ನು ಬೇಕಾದ್ರೆ ನೀವು ಇದನ್ನು ತಗೊಳ್ಳಿ, ಮೇಲೆ ಮಾಡಿ. ಯಾವುದು? ಇದು ಒರಿಜಾಂಟಲ್ ಪ್ಲೇನ್. ಅಲ್ಲಿ ಬಾಟಮ್ ವ್ಯೂ ಇತ್ತು ನೋಡಿ, ಇದು ಒರಿಜಾಂಟಲ್ ಪ್ಲೇನ್. ಇದು ಬಾಟಮ್ ವ್ಯೂ ಇತ್ತಲ್ಲಿ. ಸೊ ಇಲ್ಲಿ ಬಾಟಮ್ ವ್ಯೂ ಬರ್ತದೆ. ಇದು ನಿಮಗೆ ಡಾಟೆಡ್ ಲೈನ್ ಬರ್ತದೆ. ಯಾಕೆ ಅಡಿಯಿಂದ ನೋಡಿದಲ್ವಾ? ಅಡಿಯಿಂದ ನೋಡಿದಲ್ಲ, ಸುಮ್ಮನೆ ಕಾಣೋದಿಲ್ಲ ಅದು. ಹಾಗೆ ನೀವು ಈಚೆ ಇದನ್ನು ಹೀಗೆ ಮತ್ತು ಹಾಗೆ ನಿನ್ನೆ ಮಾಡಿದ್ದಾರೆ ಒಂದು ಇಲ್ಲಿಗೆ. ಇದು ಆ್ಯಕ್ಚುಲಿ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇತ್ತು, ಲೆಫ್ಟ್ ಹ್ಯಾಂಡ್ ಸೈಡ್ ಇದು ನೋಡಿ. ಈಗ ರಿಯಲ್ ವ್ಯೂ ಹೀಗೆ ಕೊಂಡು ಹೀಗೆ ಹಾಕುವಾಗ ಇದು ವ್ಯೂ ಆ್ಯಕ್ಚುಲಿ ಹೀಗೆ ಆಗ್ತದೆ ನೋಡಿ. ಸರಿ ನೋಡ್ಕೊಳ್ಳಿ, ವರ್ಟಿಕಲ್ ಪ್ಲೇನ್ ನೋಡಿ ಹೀಗೆ ಬರ್ತದೆ. ಡೌಟ್ ಇದ್ದು ನನಗೆ ಕೇಳಿ, ಗೊತ್ತಾಯ್ತಾ? ಸರಿ ನೋಡಿ. ಈಗ ತಿರುಗಿಸ್ತೇವಲ್ಲ, ಈಗ ಹೀಗಿತ್ತಲ್ವಾ ಬಾಕ್ಸ್ ಒಳಗಡೆ ತಿರುಗಿಸುವಾಗ ಏನಾಯ್ತು ನೋಡಿ, ಹೀಗೆ ಬಂದ್ಬಿಟ್ಟು. ಇದೊಂದನ್ನು ಜಾಸ್ತಿ ಮಾಡಬೇಕು ಕರೆಕ್ಟಾಗಿ, ಎಲ್ಲ ಹಾಕುವಾಗ. ಅರ್ಥ ಆಯ್ತಲ್ಲ? ಸೊ ರಿಯರ್ ಅಂದರೆ ನಿಮ್ಮ ಬಾಟಮ್ ರಿಯರ್ ಈ ಥರ. ಇದು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಮಾಡಿ. ಸರಿ ನೆನಪಲ್ಲಿಟ್ಕೊಳ್ಳಿ, ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಅಲ್ಲಿ ಇಷ್ಟು ಸಿಂಪಲ್ ಆಗಿ ಹೇಳೋದಾದ್ರೆ, ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಅಲ್ಲಿ ಫ್ರಂಟ್ ವ್ಯೂನ ಕೆಳಗಡೆ ಟಾಪ್ ವ್ಯೂ ಬರ್ತದೆ, ಅಥವಾ ಟಾಪ್ ವ್ಯೂ ಫ್ರಂಟ್ ವ್ಯೂ ಕೆಳಗಡೆ ಬರ್ತದೆ. ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ ರೈಟ್ ಹ್ಯಾಂಡ್ ಸೈಡ್ ಹೋಗ್ತದೆ, ರೈಟ್ ಹ್ಯಾಂಡ್ ಸೈಡ್ ವ್ಯೂ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ ಬರ್ತದೆ. ಬಾಟಮ್ ವ್ಯೂ ಟಾಪ್ಗೆ ಹೋಗ್ತದೆ. ರಿಯರ್ ವ್ಯೂ ಐದರ್ ಲೆಫ್ಟ್ ಆರ್ ರೈಟ್. ನೀವು ಬಾಕ್ಸ್ ಇಲ್ಲಿ ಕಟ್ ಮಾಡಿದ್ರೆ ಅದು ಲೆಫ್ಟ್ ವ್ಯೂ, ಇಲ್ಲಿಂದ ಕಟ್ ಮಾಡ್ತದೆ ಈಚೆ ಹಾಕಿದ್ರೆ ಅದು ಇಲ್ಲಿಗೆ ಬರ್ತದೆ, ಅದು ಇಲ್ಲಿಗೆ ಹಾಕ್ಬೋದು. ಅಂದರೆ ಆ ಲೆವೆಲ್ ಸೀಕ್ವೆನ್ಸ್ ಅಲ್ಲಿ ಹೇಳ್ಬೇಕು. ಇಲ್ಲಿ ಅಂತೇಳಿ ಚಿಕ್ಕ ಜಾಗದಲ್ಲಿ ಆಗ್ಲಿಕ್ಕಿಲ್ಲ. ಆ ಪರ್ಟಿಕ್ಯುಲರ್ ಆಪರೇಷನ್ ಯಾವ ಥರ ಉಂಟು ಆ ಥರನೇ ಬರಬೇಕು. ನೀವು ಫ್ರಂಟ್ ಇಲ್ಲೇ ಹಾಕೋದು, ಟಾಪ್ ಇಲ್ಲೇ ಹಾಕೋದು, ಸೈಡ್ ಆಗಲ್ಲ. ಫ್ರಂಟ್ ವ್ಯೂ ಕೆಳಗಡೆ ಟಾಪ್ ವ್ಯೂ ಇರಬೇಕು. ಫ್ರಂಟ್ ವ್ಯೂ ಆ ಸೈಡ್ ಈ ಸೈಡ್, ಅದು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಹೋಗ್ಬೇಕು, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಹೋಗ್ಬೇಕು. ಅದು ನಿಮ್ಮ ವ್ಯೂಯಿಂಗ್ ಜಡ್ಜ್ಮೆಂಟ್. ಇದು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಮೆಥಡ್. ಹಾಗೆ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಮೆಥಡ್ ಅಂತ ಹೇಳಿದ್ರೆ ಇಲ್ಲಿ ಆಗ್ತೇನೆ ಹೀಗಿದೆ. ಸರಿ ನೋಡ್ಕೊಳ್ಳಿ. ಹೀಗಿದೆ ನೋಡಿ, ಈ ಕ್ವಾಡ್ರೆಂಟ್ ಆಗ್ತದಾ? ಈ ಕ್ವಾಡ್ರೆಂಟ್. ಆಗ ಈ ಕ್ವಾಡ್ರೆಂಟ್ ಇತ್ತು, ಈಗ ಈ ಕ್ವಾಡ್ರೆಂಟ್ ನೋಡಿ, ಇದು ಥರ್ಡ್ ಕ್ವಾಡ್ರೆಂಟ್. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಇದು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಜಾಬ್ ಬೇಕಾದ್ರೆ ಸೇಮ್ ಪೊಸಿಷನ್ ಅಲ್ಲಿ ಅಲ್ಲೇ ಇಟ್ಟಿದ್ದೆ ನಾನು ಜಾಬ್, ಹಾಗೇನೆ ಇಲ್ಲಿ ಇರ್ತೇನೆ. ಹಾಗೆಲ್ಲ ಸ್ವಲ್ಪ ಚಿಕ್ಕದು ಮಾಡಿದ್ರು ಈಗ ನಾನು ಹೀಗಿದೆ. ಹೇಗಿದೆ ಇದು ಆಕ್ಚುಲಿ ಒರಿಜಾಂಟಲ್ ಪ್ಲೇನ್, ಇಲ್ಲಿ ವರ್ಟಿಕಲ್ ಪ್ಲೇನ್. ನಿಮಗೆ ಗೊತ್ತುಂಟು, ವರ್ಟಿಕಲ್ ಪ್ಲೇನ್ ಅಲ್ಲಿ ಫ್ರಂಟ್ ವ್ಯೂ ಬರಬೇಕು, ಹಾಗೆ ಒರಿಜಾಂಟಲ್ ಪ್ಲೇನ್ ಅಲ್ಲಿ ಟಾಪ್ ವ್ಯೂ. ಇದು ರೆಫರೆನ್ಸ್ ಪ್ಲೇನ್, ಇದು ರೂಲ್ಸ್ ಫಸ್ಟ್ ಹೇಳಿದ್ದೇನೆ ಮೊನ್ನೆ ಇದರಲ್ಲಿ. ಅಲ್ಲಿ ಕೂಡ ಹಾಗೇನೆ ಹಾಕಿದ್ದು ಫಸ್ಟ್ ಆ್ಯಂಗಲ್ ಕೂಡ. ವರ್ಟಿಕಲ್ ಪ್ಲೇನ್ ಅಲ್ಲಿ ಫ್ರಂಟ್ ವ್ಯೂ ಉಂಟು, ಒರಿಜಾಂಟಲ್ ಪ್ಲೇನ್ ಅಲ್ಲಿ ಟಾಪ್ ವ್ಯೂ ಉಂಟು. ಹಾಗೆ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಲ್ಲಿ ಎರಡು ಸೈಡ್ ವ್ಯೂ ಉಂಟು, ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ವ್ಯೂ. ಇಲ್ಲಿ ಕೂಡ ಹಾಗೆ ನೋಡಿ, ಇಲ್ಲಿ ನೋಡಿ, ಸರಿ ಅಬ್ಸರ್ವ್ ಮಾಡಿ. ಅಲ್ಲಿ ಹೇಗಿದೆ ರೂಲ್ಸ್? ಜಾಬ್ ವಿಲ್ ಬಿ ಸಿಚುವೇಟೆಡ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಜಾಬ್ ಇದೆ. ಇಲ್ಲಿ ಈಗ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಜಾಬ್ ಇದೆ. ಜಾಬ್ ವಿಲ್ ಬಿ ಸಿಚುವೇಟೆಡ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಅರ್ಥ ಆಯ್ತಾ? ಆವಾಗ ಈಗ ಥರ್ಡ್ ಕ್ವಾಡ್ರೆಂಟ್ ನಾನು ಸೆಟ್ ಮಾಡುವಾಗ ಇಲ್ಲಿ ಹೊರಿಜಾಂಟಲ್ ಪ್ಲೇನ್ ಮೇಲೆ ಬರ್ತದೆ,
ವರ್ಟಿಕಲ್ ಪ್ಲೇನ್ ಕೆಳಗಡೆ ಬರ್ತದೆ. ಅಲ್ಲಿ ಹೇಗಿತ್ತು ಆಗ ಫಸ್ಟ್ಗೆ ವರ್ಟಿಕಲ್ ಪ್ಲೇನ್ ಮೇಲೆ ಇತ್ತು, ಹೊರಿಜಾಂಟಲ್ ಪ್ಲೇನ್ ಕೆಳಗಡೆ ಇತ್ತು. ಸರಿಯಾ? ಇಲ್ಲಿ ಹಾಗೆ ರಿವರ್ಸ್, ಇಲ್ಲಿ ವರ್ಟಿಕಲ್ ಪ್ಲೇನ್ ಕೆಳಗಡೆ ಉಂಟು, ಹೊರಿಜಾಂಟಲ್ ಪ್ಲೇನ್ ಮೇಲೆ ಉಂಟು. ಈಗ ಪೊಸಿಷನ್ಗೆ ಬನ್ನಿ, ರಿಲೇಟೆಡ್ ವ್ಯೂಸ್ ನೋಡುವ ಹೇಗೆ ಅಂತ. ಈ ಪೊಸಿಷನ್ ಚೇಂಜ್ ಆಗಲಿಕ್ಕಿಲ್ಲ. 3 ಎಲಿಮೆಂಟ್ಸ್ ಉಂಟು, ಪ್ಲೇನ್, ಜಾಬ್ ಮತ್ತು ಅಬ್ಸರ್ವರ್. ಈಗ ನಾವು ಅಬ್ಸರ್ವ್ ಅದೇ ಪೊಸಿಷನ್ಗೆ ನಾವು ಇರಬೇಕು. ಈಗ ನಾವು ಈಗಿದ್ದೇವೆ, ಜಾಬ್ ಈಗಲೇ ಅಬ್ಸರ್ವ್ ಮಾಡಬೇಕು. ಅರ್ಥ ಆಯ್ತಲ್ಲ? ಬೇಕಾದ್ರೆ ನಿಮಗೆ ಹಾಕಿ ತೋರಿಸ್ತೇನೆ, ನಿಮಗೆ ಡ್ರಾಯಿಂಗ್ ಒಂದು ಗೊತ್ತಾಗದಿದ್ರೆ ಹೀಗಿದೆ ನೋಡಿ ಪ್ಲೇನ್. ನಾನು ಬುಕ್ಕಲ್ಲಿ ತೋರಿಸ್ತೇನೆ, ಹೀಗಿದೆ ಜಾಬ್ ಇಲ್ಲಿ ಉಂಟು, ಗೊತ್ತಾಗಲ್ಲ. ಜಾಬ್ ಇಲ್ಲಿ ಉಂಟು, ಇದು ಥರ್ಡ್ ಕ್ವಾಡ್ರೆಂಟ್ ನೋಡಿ, ಹೀಗೆ ಉಂಟು. ಜಾಬ್ ಅಲ್ಲಿ ಉಂಟು, ಪ್ಲೇನ್ ಇಲ್ಲಿ ಉಂಟು, ನಾವು ಇಲ್ಲಿದ್ದೇವೆ. ಅರ್ಥ ಆಯ್ತಾ? ಈಗ ನೋಡಿ ನಮಗೆ ಜಾಬ್ ಕಾಣ್ತದ? ಫಸ್ಟ್ ಅಬ್ಸರ್ವ್ ಮಾಡಿ. ಈಗ ನೋಡುವಾಗ ಜಾಬ್ ಕಾಣ್ತದ? ಪ್ಲೇನ್ ಅಡ್ಡ ಆಗುದಿಲ್ವಾ? ಆಗ್ತದೆ, ಪ್ಲೇನ್ ಅಡ್ಡ ಆಗ್ತದೆ. ಆವಾಗ ಇನ್ ದ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಪ್ಲೇನ್ ವಿಲ್ ಬಿ ಆಕ್ಟಿಂಗ್ ಲೈಕ್ ಎ ಟ್ರಾನ್ಸ್ಪರೆಂಟ್ ನಥಿಂಗ್ ಬಟ್ ಎ ಗ್ಲಾಸ್. ಸೊ ಗ್ಲಾಸ್ ತರ, ಟ್ರಾನ್ಸ್ಪರೆಂಟ್ ತರ ಆಕ್ಟ್ ಮಾಡ್ತದೆ. ಅಂದ್ರೆ ಇದು ನಾವು ನೋಡುವಾಗ ಈಗ ನಮಗೆ ಇದು ಕಾಣ್ತದೆ, ಟ್ರಾನ್ಸ್ಪರೆಂಟ್ ಆದ್ರೆ ಕಾಣ್ಬೇಕಲ್ಲ, ಕಾಣ್ತದೆ. ಆಗ ನೋಡಿ ನಮ್ಮ ಇಲ್ಲಿ ರೇಸ್ ಔಟ್ ಸೈಡ್ ಇಲ್ಲಿ ಹೋಗ್ತದೆ, ಇಲ್ಲಿ ತಾಗ್ತದೆ, ಈಗ ತಾಗ್ತದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಆಸ್ ಎ ಪ್ರೊಜೆಕ್ಟರ್ಸ್ ಮುಂದೆ ಹೋಗುದಿಲ್ಲ. ಈಗ ಯಾಕೆ ಪ್ಲೇನ್ ಹಿಂದೆ ಉಂಟಲ್ಲ, ಅದೇ ಸೀಕ್ವೆನ್ಸ್ ಅಲ್ಲಿ ಹಿಂದೆ ಬರ್ತದೆ. ಅರ್ಥ ಆಯ್ತು? ಸರಿ ನೋಡ್ಕೊಳ್ಳಿ. ಅಲ್ಲಿ ಆದ್ರೆ ಆಗಲ್ಲ. ಇಲ್ಲಿ ನಾವು ವ್ಯೂ ಮಾಡುವಾಗ ಅಲ್ಲಿ ಪ್ಲೇನ್ ಇತ್ತು, ವರ್ಟಿಕಲ್ ಪ್ಲೇನ್ ಮುಂದೆ ಹೋಗಿ ಬಿದ್ದಿದೆ. ಥರ್ಡ್ ಆಂಗಲ್ ಅಲ್ಲಿ ಆಗಲ್ಲ, ಆಗುದಿಲ್ಲ. ಅರ್ಥ ಆಯ್ತಲ್ಲ? ಏನಾಗ್ತದೆ ಈಗ ನೋಡ್ತೀರಲ್ಲ, ಹಾಗೇ ಹಿಂದೆ ಬರ್ತದೆ. ಹಿಂದೆ ಬಂದು ವರ್ಟಿಕಲ್ ಪ್ಲೇನ್ ಅಲ್ಲಿ ಹೋಗಿ ಬೀಳ್ತದೆ. ನಿಮ್ಗೆ ಆಲ್ರೆಡಿ ಗೊತ್ತುಂಟು, ವರ್ಟಿಕಲ್ ಪ್ಲೇನ್ ಅಲ್ಲಿ ಬೀಳೋ ಪ್ರೊಜೆಕ್ಷನ್ ಫ್ರಂಟ್ ವ್ಯೂ ಅಥವಾ ಎಲಿವೇಶನ್. ಫ್ರಂಟ್ ಸರ್ಫೇಸ್ ಆಫ್ ದ ಜಾಬ್ ಎಲ್ಲಿ ಬಂದು ಬಿತ್ತು? ವರ್ಟಿಕಲ್ ಪ್ಲೇನ್ ಅಲ್ಲಿ ಬಿಟ್ಟು. ಇದೇ ರೂಲ್ಸ್ ಆ ಪ್ಲೇನ್ ಕೂಡ ಅಪ್ಲೈ ಮಾಡಬೇಕು. ಸೇಮ್ ರೂಲ್ಸ್, ಚೇಂಜ್ ಆಗುದಿಲ್ಲ. ಈಗ ಟಾಪ್ ಅಲ್ಲಿ ನೋಡಿ, ಇಲ್ಲಿ ಕೂಡ ಅಡ್ಡ ಆಗ್ತದೆ, ಪ್ಲೇನ್ ಅಡ್ಡ ಆಗ್ತದೆ. ಈಗ ರೆಫರೆನ್ಸ್ ಪ್ಲೇನ್ ಎರಡರಲ್ಲಿ ಅಡ್ಡ ಇತ್ತು, ಸೊ ಎರಡನ್ನೂ ಕೂಡ ನಾವು ಟ್ರಾನ್ಸ್ಪರೆಂಟ್ ಮಾಡಿದ್ವಿ. ಇನ್ನು ರಿಮೈನಿಂಗ್ 4 ಬರ್ತದೆ ಅಲ್ವಾ, ಅದು ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಪೊಸಿಷನ್ ಆಗಿನೇ ಇರಬೇಕು, ಚೇಂಜ್ ಮಾಡಲಿಕ್ಕಿಲ್ಲ. ಈಗ ನೋಡಿ ಇಲ್ಲಿಂದ ವ್ಯೂ ಮಾಡಿದ್ರಲ್ಲ, ಇಲ್ಲಿಂದ ಟ್ರಾನ್ಸ್ಪರೆಂಟ್ ಆಯಿತು, ಇಲ್ಲಿಗೆ ರೇಸ್ ಔಟ್ ಸೈಡ್ ಆಗ್ತದೆ ನಿಂದು, ಹಾಗೆ ರಿವರ್ಸ್ ಮೇಲೆ ಹೋಗ್ತದೆ, ಇಲ್ಲಿ ಬಂದು ಟಾಪ್ ಬೀಳ್ತದೆ, ಹೀಗೆ ಬೀಳ್ತದೆ. ಈಗ ನೋಡ್ಕೊಳ್ಳಿ, ಫ್ರಂಟ್ ಎಲ್ಲಿ ಬಿತ್ತು? ವರ್ಟಿಕಲ್ ಪ್ಲೇನ್ ಹೀಗೆ ಬಿತ್ತು. ಟಾಪ್ ಎಲ್ಲಿ ಹೋಯ್ತು? ಈಗ ಮೇಲೆ ಹೋಯ್ತು. ಅಲ್ಲಿ ಟಾಪ್ ಎಲ್ಲಿ ಉಂಟು? ಕೆಳಗೆ. ಇದು ಡಿಫರೆನ್ಸ್. ಫಸ್ಟ್ ಆಂಗಲ್ಗೆ ಮತ್ತು ಥರ್ಡ್ ಆಂಗಲ್ ಡಿಫರೆನ್ಸ್. ಇನ್ನೂ ಇದೆ ಡಿಫರೆನ್ಸ್ ನೋಡ. ಇದು ಒಂದನೇದು. ಅರ್ಥ ಆಯ್ತಲ್ಲ? ನೋಡ, ಈಗ ನಿಮಗೆ 2 ವ್ಯೂ ಸಾಕಾಗುದಿಲ್ಲ, ಫರ್ದರ್ ವ್ಯೂ ಬೇಕು ನಿಮಗೆ, ಫರ್ದರ್ ಸೈಡ್ ವ್ಯೂ ಬೇಕು. ಅವಾಗ ಏನು ಮಾಡಬೇಕು ನೀವು? ಪುನಃ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಫಿಟ್ ಮಾಡಬೇಕು. ನೋಡಿ, ಇಲ್ಲಿ ಒಂದು ಹೀಗೆ, ಇನ್ನೊಂದು ಹೀಗೆ ನೋಡಿ, ಹೀಗೆ ಬರ್ತದೆ, ಹೀಗೆ ಫಿಕ್ಸ್ ಮಾಡಿ. ಆವಾಗ ಇದು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್, ಸಾರಿ ಇದು ಕೂಡ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್. ಆಚೆ ಈಚೆ ಬಂದು ಆಗ ಇಲ್ಲೊಂದು ಲೈನ್ ಕೊಟ್ಟ ಬಿಟ್ಟರೆ ಎದುರುಗಡೆ ಒಂದು ಪ್ಲೇನ್ ಸಿಗ್ತದೆ, ಅಡಿಯಲ್ಲಿ ಒಂದು ಪ್ಲೇನ್ ಸಿಗ್ತದೆ. ಅರ್ಥ ಆಯ್ತಾ? ಇದು ವರ್ಟಿಕಲ್ ಪ್ಲೇನ್ ಸಿಗ್ತದೆ, ಅಡಿದು ಹೊರಿಜಾಂಟಲ್ ಪ್ಲೇನ್ ಸಿಗ್ತದೆ. ಈಗ ರೂಲ್ಸ್ 2 ರೆಫರೆನ್ಸ್ ಪ್ಲೇನ್ ಅಲ್ಲಿ ಹೇಗೆ ಅಪ್ಲೈ ಆಗಿದೆ ಅದೇ ರೂಲ್ಸ್ ಅನ್ನು ಇದಕ್ಕೆ ಫಾಲೋ ಮಾಡಬೇಕು, ಸೈಡಿಗೆ ಕೂಡ. ಅಂದ್ರೆ ಇದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್, ಇದು ನಿಮ್ಮ ರೈಟ್ ಹ್ಯಾಂಡ್ ಸೈಡ್. ಇದು LHS, ಇದು RHS. ಸರಿಯಾ? ಅಲ್ಲಿ ಕೂಡ ಹಾಗೇನೆ ಕೊಟ್ಟಿದ್ದೇನೆ, LHS RHS ಅಂತ. ಅಲ್ಲಿ ಏನಾಯ್ತು, ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗಿ ರೈಟ್ ಹ್ಯಾಂಡ್ ಸೈಡ್. ಇಲ್ಲಿ ಹಾಗೆ ಆಗುದಿಲ್ಲ. ಇಲ್ಲಿ ಅಂದ್ರೆ ಇಲ್ಲಿಂದ ಹಿಂದೆ ಬರಬೇಕಲ್ಲ, ಇದಕ್ಕೆ ಅಪ್ಲೈ ಮಾಡಿ ಸೇಮ್ ಹಾಗೆ ಅಲ್ವಾ ರೆಫರೆನ್ಸ್ ಪ್ಲೇನ್ಗೆ, ಹಾಗೇನೆ ಮುಂದೆ ವ್ಯೂಗೆ ಅಪ್ಲೈ ಮಾಡ್ಕೊಳ್ಬೇಕು. ಅಂದ್ರೆ ನೀವು ಇಲ್ಲಿಂದ ನೋಡುವಾಗ ಹೊರಗಡೆ ಇದೆ ಜಾಬ್, ನಾವು ಹೊರಗೆ ತಪ್ಪಿಕೊಳ್ಬೇಡಿ. ಈಗ ಹೋಗ್ತದೆ, ಹಾಗೆ ಹಿಂದೆ ಬಂದು ನಿಮ್ಮ ಯಾವುದು ಆಕ್ಸಿಲರಿ ವರ್ಟಿಕಲ್ ಪ್ಲೇನ್ ಅಲ್ಲಿ ಬಂದು ಬೀಳ್ತದೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲಿ ಹೋಯ್ತು? ಈಗ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಏನಾಯ್ತು, ಹಾಗೆ ರೈಟ್ ಹ್ಯಾಂಡ್ ಸೈಡ್ ವ್ಯೂ ಮಾಡುವಾಗ ಅಲ್ಲೇ ಹೋಗಿ ಬೀಳ್ತದೆ. ಅದು ಇಲ್ಲಿ ಡಾಟ್ ಲೈನ್ ಬರ್ತದೆ. ಆಗ ಹೇಳಿದ್ದೇನೆ ಯಾಕೆ ಅಂತ, ಆಚೆಯಿಂದ ನೋಡುವಾಗ ರೈಟ್ ಹ್ಯಾಂಡ್ ಸೈಡ್, ಈಚೆಯಿಂದ ನೋಡುವಾಗ ಬ್ಲ್ಯಾಕ್ ಮಾತ್ರ ಕಾಣುದು, ಬ್ಲಾಕ್ ಇದು ಕಾಣೋದಿಲ್ಲ ಸ್ಟೆಪ್. ಸೊ ನೀವು ಡಾಟೆಡ್ ಲೈನ್ ಅಂದ್ರೆ ಇನ್ವಿಸಿಬಲ್ ಫೀಚರ್, ಡಾಟೆಡ್ ಲೈನ್ ಅಲ್ಲಿ ಹಾಕೋದು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆಯಿತು, ರೈಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್. ಹಾಗೆ ನೀವು ಬಾಟಮ್ ಅಲ್ಲಿ ವ್ಯೂ ಮಾಡುವಾಗ ಮೇಲೆ ಇಲ್ಲಿಂದ ಪ್ರೊಜೆಕ್ಟರ್ ರೇಸ್ ಆಫ್ ಸೆಟ್ ಆಗ್ತದೆ, ಹಾಗೆಯೇ ರಿವರ್ಸ್ ಹಿಂದೆ ಬರ್ತದೆ,
ವರ್ಟಿಕಲ್ ಪ್ಲೇನಲ್ಲಿ ಹೋಗಿ ಬೀಳ್ತದೆ. ಅಂದರೆ ಬಾಟಮ್ ಅಂದರೆ ಎಲ್ಲಿ ವ್ಯೂ ಇದೆ ಅಲ್ವಾ ಅಲ್ಲಿ ಹೋಗಿ ಬೀಳ್ತದೆ. ಈಗ ಟಾಪ್ ವ್ಯೂ ಇರ್ತದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತದೆ, ರೈಟ್ ಹ್ಯಾಂಡ್ ಸೈಡ್ ಇರ್ತದೆ, ಬಾಟಮಲ್ಲಿ ಇರ್ತದೆ. ಅರ್ಥ ಇಲ್ಲಿ ಆಗಲ್ಲ. ಫಸ್ಟ್ ಆ್ಯಂಗಲಲ್ಲಿ ಎಲ್ಲ ಒಪೋಸಿಟ್ ಸೈಡ್ ಟಾಪ್ ವ್ಯೂ ಬಾಟಮಲ್ಲಿ ಇರ್ತದೆ, ಬಾಟಮ್ ಟಾಪ್ಗೆ ಹೋಗ್ತದೆ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ಗೆ ಹೋಗ್ತದೆ, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ಗೆ. ಇಷ್ಟೊಂದು ಮಾತ್ರ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾವ ವ್ಯೂ ಎಲ್ಲೆಲ್ಲಿ ಹೋಗ್ತದೆ ಫಸ್ಟ್ ಆ್ಯಂಗಲ್ಗೆ ಮತ್ತು ಥರ್ಡ್ ಆ್ಯಂಗಲ್. ಇನ್ನು ಬೇಕಾದ್ರೆ ನಾನು ಕ್ಲಾಸಲ್ಲಿ ಸ್ಟಾರ್ಟ್ ಆಗೋದು ಎಕ್ಸ್ಪ್ಲೈನ್ ಮಾಡ್ತೇನೆ. ಇವಾಗ ಗೊತ್ತಾಗೋದಿಲ್ಲ, ಈಗ ಇಲ್ಲಿ ಶೂಟ್ ಮಾಡೋದಲ್ಲ. ಸರಿ ನೋಡ, ಈಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ಬಂತು, ಹಾಗೆ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿಗೆ ಹೋಗ್ತದೆ, ಬಾಟಮ್ ಕೆಳಗೆ ಬರ್ತದೆ, ರಿಯರ್ ವ್ಯೂ ಕೂಡ ರಿಯರ್ ವ್ಯೂ ಇಲ್ಲಲ್ವಾ. ಈಗ ನೋಡುವಾಗ ಆಚೆ ನೋಡುವಾಗ ಈಗೇನೆ ಇದೇ ಪೊಸಿಷನಲ್ಲಿ ಬೀಳ್ತದೆ ಅದು. ಈಗೇನೆ ಗೊತ್ತಾಯ್ತಾ, ಈಗೇನಿದೆ ಆದರೆ ಈಗ ನಾವು ಓಪನ್ ಮಾಡೋ ಪೊಸಿಷನ್ ಹೇಗಿದೆ, ಇಲ್ಲಿಂದ ಓಪನ್ ಮಾಡಿದ್ರೆ ನೋಡಿ, ಇದು ಫ್ರಂಟ್ ವ್ಯೂ ಆಸ್ ಇಟ್ ಈಸ್. ಈಗ ಇದು ಪೀಸ್ ಹೀಗೆ ಬಂತು ಅಂದರೆ ನಿಮ್ಮ ಸೈಡ್ ವ್ಯೂ ಇಲ್ಲಿ ಬಂತು ನೋಡಿ. ಇದು ಆಕ್ಚುಲರಿ ವರ್ಟಿಕಲ್ ಪ್ಲೇನ್ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ ಇಲ್ಲಿ ಬಂತು. ಅದನ್ನು ಬಾಟಮ್ ಟಾಪ್ ಬೇಕಲ್ಲ, ಇದನ್ನು ಮೇಲೆ ತಂದೆ ಹೀಗೆ ಬಂತು. ಇದು ನಿಮ್ಮ ಒರಿಜಾಂಟಲ್ ಪ್ಲೇನ್, ಇಲ್ಲಿ ಟಾಪ್ ವ್ಯೂ ಇದೆ, ಟಾಪ್ ವ್ಯೂ. ಆಗ ಅದನ್ನು ಕೆಳಗಡೆ ದೂಡುವಾಗ ಇದು ಒರಿಜಾಂಟಲ್ ಪ್ಲೇನ್, ಇದು ಬಾಟಮ್ ವ್ಯೂ ಇದೆ. ಇನ್ನೆರಡಿದೆ ಸೈಡ್, ಒಂದು ಈಚೆ ಅಂದರೆ ಒಂದು ಹೀಗೆ, ಇನ್ನೊಂದು ಹೀಗೆ. ಸೊ 6 ಪ್ಲೇನ್ ಬಂತಲ್ಲ ನೋಡಿ. ಇದು ಆಕ್ಚುಲಿ ಆಕ್ಸಿಲರಿ ವರ್ಟಿಕಲ್ ಪ್ಲೇನ್. ಇಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ವ್ಯೂ ಇದೆ, ಇದು ವರ್ಟಿಕಲ್ ಪ್ಲೇನ್, ಇದು ರಿಯರ್ ವ್ಯೂ ಇದೆ ನೋಡಿ. ಅಲ್ಲಿದೆ ನೋಡಿ, ಇಲ್ಲಿ ನೋಡಿ ಫಸ್ಟ್ ಆ್ಯಂಗಲ್ ಮತ್ತು ಥರ್ಡ್ ಆ್ಯಂಗಲ್. ನಿಮಗೆ ಇಂಟರ್ವ್ಯೂ ಟೈಮಲ್ಲಿ ಕೂಡ ಕೇಳ್ತಾರೆ ಫಸ್ಟ್ ಆ್ಯಂಗಲ್ ಮತ್ತು ಥರ್ಡ್ ಆ್ಯಂಗಲ್ ವ್ಯತ್ಯಾಸ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಗಲ್ ಆ್ಯಂಡ್ ಥರ್ಡ್ ಆ್ಯಂಗಲ್. ಇದು ಕೇಳ್ತಾರೆ ಹೆಚ್ಚಿನ ಜಾಗದಲ್ಲಿ, ನೆನಪಲ್ಲಿ ಇಟ್ಕೊಳ್ಳಿದ್ದು ಅದು ಮುಖ್ಯವಾದ ಭಾಗ ಡ್ರಾಯಿಂಗಲ್ಲಿ. ಇದು ಬೇಸ್ ನಿಮ್ಮದು. ಹಾಗೆ ನಾನು ಸಿಂಪಲ್ ಸ್ಕೆಚ್ ಹಾಕಿದ್ದೇನೆ, ನಿಮಗೆ ಜಾಸ್ತಿ ಇವತ್ತು ಡ್ರಾಯಿಂಗ್ ಹಾಕೋದಿಲ್ಲ ನಾನು, ಯಾಕಂತ ಹೇಳಿದ್ರೆ ಇದು ಡ್ರಾಯಿಂಗ್ ನೀವು ಮಾಡಬೇಕು ಬುಕ್ಕಲ್ಲಿ. ಇದು ನಿಮಗೆ ಮಾಡಲಿಕ್ಕೆ ಕಷ್ಟ ಉಂಟು. ನೆಕ್ಸ್ಟ್ ಕ್ಲಾಸ್ಗೆ ಇದು ಎಲ್ಲ ಬ್ಲಾಕ್ ಅನ್ನು ಕಂಪ್ಲೀಟ್ ಬ್ಲಾಕ್ ಹಾಕಿ ಅದರ ವ್ಯೂಸ್ ಹಾಕ್ತೀನಿ ಫಸ್ಟ್ ಆ್ಯಂಗಲ್ಗೆ, ಹಾಗೆಯೇ ಎಲ್ಲ ಬ್ಲಾಕ್ ಮಾಡಿ ಥರ್ಡ್ ಆ್ಯಂಗಲ್, ಆಗ ನಿಮಗೆ ಅರ್ಥ ಆಗ್ತದೆ. ಈಗ ಇದನ್ನು ಸರಿಯಾಗಿ ರೆಫರ್ ಮಾಡ್ಕೊಳ್ಳಿ, ಫಸ್ಟ್ ಆ್ಯಂಗಲ್ ಥರ್ಡ್ ಆ್ಯಂಗಲ್ ಸರಿಯಾಗಿ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಇನ್ನೇ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಜಾಬ್ ವಿಲ್ ಬಿ ಸಿಚುವೇಟೆಡ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಆಯ್ತಾ, ಇದನ್ನು ಬಲಿಟ್ಕೊಳ್ಳಿ. ಇಲ್ಲಿ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಅಲ್ಲಿ ವರ್ಟಿಕಲ್ ಪ್ಲೇನ್ ಮೇಲೆ ಹೋಗ್ತಿದ್ರೆ, ಹೊರಿಜಾಂಟಲ್ ಪ್ಲೇನ್ ಕೆಳಗೆ ಬರ್ತದೆ. ಅದರ ಅರ್ಥ ಏನಂತ ಹೇಳಿದ್ರೆ, ವರ್ಟಿಕಲ್ ಪ್ಲೇನ್ ಅಲ್ಲಿ ಬೀಳೋ ಪ್ರೊಜೆಕ್ಷನ್ ಯಾವುದು ಫ್ರಂಟ್ ವ್ಯೂ. ಸೊ ಫ್ರಂಟ್ ವ್ಯೂ ಮೇಲೆ ಇರ್ತದೆ, ಟಾಪ್ ವ್ಯೂ ಕೆಳಗೆ ಇರ್ತದೆ. ಅರ್ಥ ಇದಲ್ಲ. ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ತದೆ, ರೈಟ್ ಹ್ಯಾಂಡ್ ಸೈಡ್ ವ್ಯೂ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬರ್ತದೆ. ಬಾಟಮ್ ವ್ಯೂ ಟಾಪ್ ವ್ಯೂ ಹೋಗ್ತದೆ. ರಿಯರ್ ವ್ಯೂ ಆಸ್ ಇಟ್ ಈಸ್ ಹೇಗಿರ್ಬೇಕಂತ ಐದರಲ್ಲಿ ಇಲ್ಲಿ ಅಥವಾ ಇಲ್ಲಿ ಆಗ್ತದೆ. ಅರ್ಥ ಆಯ್ತಾ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ. ಹೇಗೆ ಬಾಕ್ಸ್ ಓಪನ್ ಮಾಡಿದೆ ಅಂತ ನೆನಪು. ಇಲ್ಲಿಂದ ಓಪನ್ ಮಾಡಿದ್ದು ನಾನು ಬಾಕ್ಸ್, ಈ ಕಡೆಗೆ ಇಲ್ಲಿಂದ ಓಪನ್ ಮಾಡಿದ್ದು ಬಾಕ್ಸ್ ಅಂದ್ರ. ಅದೇ ಇಲ್ಲಿ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಅಲ್ಲಿ ಏನಾಗ್ತದೆ ಅಂದರೆ ಜಾಬ್ ವಿಲ್ ಬಿ ಸಿಚುವೇಟೆಡ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. ಅರ್ಥ ಇದಲ್ಲ. ಇಲ್ಲಿ ಹೀಗೆ ಇರುವುದರಿಂದ ನಿಮಗೆ ಪ್ಲೇನ್ ಅಡ್ಡ ಬರ್ತದೆ. ಅಂದರೆ ಜಾಬ್ ವಿಲ್ ಬಿ ಪ್ಲೇನ್ ಇನ್ ಬಿಟ್ವೀನ್ ದ ಅಬ್ಸರ್ವರ್ ಆ್ಯಂಡ್ ದ ಜಾಬ್. ಇಲ್ಲಿ ಆಗಿಲ್ಲ, ಇಲ್ಲಿ ಆಬ್ಜೆಕ್ಟ್ ಪ್ಲೇನ್ಗೆ ಮತ್ತು ಅಬ್ಸರ್ವರ್ ಆಬ್ಜೆಕ್ಟ್ ಇರ್ತದೆ. ಇಲ್ಲಿ ಆಗಿಲ್ಲ, ಇಲ್ಲಿ ಆಬ್ಜೆಕ್ಟ್ ಮತ್ತು ಅಬ್ಸರ್ವರ್ ಪ್ಲೇನ್ ಇರ್ತದೆ. ಸೊ ಪ್ಲೇನ್ ಅಡ್ಡ ಬರ್ತದೆ, ಕಾಣುವುದಿಲ್ಲ. ಸೊ ಇಲ್ಲಿ ಪ್ಲೇನ್ ಆಕ್ಟಿಂಗ್ ಲೈಕ್ ಎ ಟ್ರಾನ್ಸ್ಪರೆಂಟ್. ಅರ್ಥ ಇದಲ್ಲ. ಸೊ ಆದ್ದರಿಂದ ಇಲ್ಲಿ ವೀಸ್ ನಾವು ಹಾಕೊಂಡು ಹೋಗುವಾಗ ಫ್ರಂಟ್ ಆಸ್ ಇಟ್ ಈಸ್ ಗೊತ್ತು ನಿಮಗೆ, ಅದು ಚೇಂಜ್ ಆಗುವುದಿಲ್ಲ, ಅಲ್ಲಿ ಇರ್ತದೆ. ರಿಲೇಟೆಡ್ ವ್ಯೂಸ್ ಅನ್ನು ನಾವು ಓಪನ್ ಮಾಡಿ ನೋಡುವಾಗ ಟಾಪ್ ವ್ಯೂ ಟಾಪಲ್ಲಿ ಇರ್ತದೆ, ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ ಲೆಫ್ಟ್ ಹ್ಯಾಂಡಲ್ಲಿ ಇರ್ತದೆ, ರೈಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡಲ್ಲಿ ಇರ್ತದೆ, ಬಾಟಮ್ ವ್ಯೂ ಬಾಟಮಲ್ಲಿ ಇರ್ತದೆ. ಅಂದರೆ ಪರ್ಟಿಕ್ಯುಲರ್ ವ್ಯೂ ಎಲ್ಲೆಲ್ಲಿ ಇರ್ತದೋ ಅಲ್ಲೇ ಇರ್ತದೆ, ಚೇಂಜ್ ಆಗೋದಿಲ್ಲ. ಅಲ್ಲಿ ಮಾತ್ರ ಒಪೋಸಿಟ್ ಸೈಡ್ಗೆ ಶಿಫ್ಟ್ ಆಗ್ತದೆ. ಅರ್ಥ ಇದಲ್ಲ. ಈಗ ನಮ್ಮ ಡಿಪಾರ್ಟ್ಮೆಂಟ್ ಆ್ಯಕ್ಚುಲಿ ಈಗ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಮೆಥಡನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದೆ. ಆಗ್ತದೆ. ಕೆಲವು ವೆಸ್ಟರ್ನ್ ಕಂಟ್ರೀಸ್ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಅನ್ನು ಯೂಸ್ ಮಾಡ್ತಾ ಇದೆ, ಗೊತ್ತಾಯ್ತಲ್ಲ. ಎಷ್ಟು ನೆನಪಾಗ್ತದೆ. ಇದು ಮಾತ್ರ ಡ್ರಾಯಿಂಗ್ ಮಾಡಿ ಇನ್ನೊಮ್ಮೆ ಬೇಕಾದ್ರೆ ಕ್ಲಾಸಲ್ಲಿ ಇರುವಾಗ ಬೇಕಾದ್ರೆ ಇನ್ನೊಮ್ಮೆ ಇದೇ ಡ್ರಾಯಿಂಗ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೇನೆ.
ತಲೆ ಬಿಸಿ ಮಾಡಿ ಎಷ್ಟು ಗೊತ್ತಾಗ್ತದೆ ಎಷ್ಟು ಗೊತ್ತಾಗಿದೆ ನನಗೆ ಒಂದು ತಿಳಿಸಿ. ವಾಟ್ಸಪ್ ಮೆಸೇಜ್ ಮಾಡಿ ಗೊತ್ತಾಗಿದ್ರೆ ಆಗಿದೆ, ಗೊತ್ತಾಗಲಿಲ್ಲ ಆಗಲಿಲ್ಲ, ಇನ್ನೊಂದು ಬೇಕಾದರೆ ಮಾಡ್ತೇನೆ. ಇದನ್ನು ಒಂದು ಡ್ರಾಯಿಂಗನ್ನು ಆಗ ಹೇಳಿಕೊಟ್ಟಿದ್ದೇನೆ ನೋಡಿ ಸರಿಯಾಗಿ ಇದನ್ನು ಮಾಡ್ತೇನೆ. ಅರ್ಥ ಆಯ್ತಲ್ಲ? ಸರಿ ನೋಡಿ, ಫಸ್ಟ್ ಆ್ಯಂಗಲ್ ಮತ್ತು ಥರ್ಡ್ ಆ್ಯಂಗಲ್ ಅತಿ ಮುಖ್ಯ. ನಿಮಗೆ ಡ್ರಾಯಿಂಗ್ ಬರುವುದೇ ಐದು ಫಸ್ಟ್ ಆ್ಯಂಗಲ್ ಥರ್ಡ್ ಆ್ಯಂಗಲ್ ಇರ್ತದೆ. ಹೆಚ್ಚಿನ ಅಂಶ ಫಸ್ಟ್ ಆ್ಯಂಗಲ್ ನಮ್ಮ ಮೆಥಡ್ ನಮ್ಮ ಯೂಸ್ ಮಾಡಿ ಇಂಡಿಯಾದಲ್ಲಿ. ಅದು ಕೆಲವೊಮ್ಮೆ ಥರ್ಡ್ ಆ್ಯಂಗಲ್ ಕೂಡ ಕೇಳುವರಿದ್ದಾರೆ. ಬ್ಲಾಕ್ ಕೊಡ್ತಾರೆ, ಯೂಸ್ ಆಫ್ ಎ ಪರ್ಟಿಕ್ಯುಲರ್ ಬ್ಲಾಕ್ ಇನ್ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಮೆಥಡ್ ಅಂತ ಹೇಳ್ತಾರೆ. ಅಥವಾ ಫಸ್ಟ್ ಆ್ಯಂಗಲ್ ಯಾವ ಮೆಥಡಲ್ಲಿ ಇರ್ತದೆ ಗೊತ್ತಿರಬೇಕು, ಯಾವಾಗ ಎಲ್ಲಿ ಬರ್ತದೆ ಅಂತ. ಅದರಿಂದ ನೆಕ್ಸ್ಟ್ ಕ್ಲಾಸ್ ನೋಡುವ. ನಾನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಬ್ಲಾಕ್ ಮತ್ತು 3-4-6 ವ್ಯೂಸ್ ಹಾಕ್ತೇನೆ. ಹೇಗೆ ಬ್ಲಾಕ್ ಮಾಡೋದು, ಹೇಗೆ ವ್ಯೂಸ್ ಮಾಡಬೇಕು ಹೇಳ್ಕೊಡ್ತೇನೆ. ಆದರೆ ನೀವು ನಿಮ್ಮ ಡ್ರಾಯಿಂಗ್ ಬುಕ್ಕಲ್ಲಿ ಮಾಡ್ತಾ ಹೋಗ್ಬೇಕು. ಡ್ರಾಯಿಂಗ್ ಶೀಟ್ ಇಲ್ಲದಿದ್ದರೆ ಡ್ರಾಯಿಂಗ್ ಬುಕ್ಕಲ್ಲಿ ಮಾಡಿ. ನಾನು ಕೊಟ್ಟ ಡೈಮೆನ್ಷನ್ ರೆಡ್ಯೂಸ್ ಮಾಡ್ಕೊಳ್ಳಿ, 1:2ಗೆ ಮಾಡಿಕೊಂಡು ಅಲಾಟ್ ಮಾಡ್ಕೊಂಡು ಹೋಗಿ. ಅಥವಾ ನಿಮಗೆ ಡ್ರಾಯಿಂಗ್ ಶೀಟ್ ಇದ್ದರೆ ಡ್ರಾಯಿಂಗ್ ಶೀಟಲ್ಲೇ ಮಾಡ್ಕೊಂಡು ಹೋಗಿ, ತೊಂದರೆ ಇಲ್ಲ.